ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಬೀಟ್ರೋಟ್ ಪಲ್ಯವನ್ನು ತುಂಬ ಸರಳವಾಗಿ ರುಚಿಕರವಾಗಿ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಬೀಟ್ರೋಟ್ನಲ್ಲಿ ಕಬ್ಬಿಣಾಂಶ, ಫೈಬರ್ ಮತ್ತು ಹಲವು ಪೋಷಕಾಂಶಗಳಿದ್ದು ಆರೋಗ್ಯಕರ ಆಹಾರದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಪಲ್ಯ ತುಂಬ ರುಚಿಯಾಗಿದ್ದು ಅನ್ನ, ಚಪಾತಿ ಅಥವಾ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ಬೀಟ್ರೂಟನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಕೇವಲ ಎರಡು ಬೀಟ್ರೂಟನ್ನು ಕಟ್ ಮಾಡಿದ್ದೀನಿ. ನೋಡಿ, ಮೀಡಿಯಮ್ ಸೈಜಿಂದು ಕ್ಲೀನಾಗಿರುವಂಥದ್ದು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತೆಂಗಿನ ಎಣ್ಣೆಯನ್ನು ಇದರಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕಟ್ ಮಾಡಿರೋ ಪೀಸ್ ಇದೆಯಲ್ಲ ಅದಕ್ಕಾಗಿ 2 ಸ್ಪೂನು. ಕಡಲೆಬೇಳೆ ಅರ್ಧ ಸ್ಪೂನು ಇದರಲ್ಲಿ, ಹಾಗೆ ಉದ್ದಿನಬೇಳೆ ಅರ್ಧ ಸ್ಪೂನು. ವೆರಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೇನೆ. ಸಾಸಿವೆ ಕಾಳು ಅರ್ಧ ಸ್ಪೂನ್. ಚಿಕ್ಕ ಸ್ಪೂನಲ್ಲಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಲಿ. ಜೀರಿಗೆಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ತೆಂಗಿನ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಎಲ್ಲವನ್ನು ಹಾಕಿದ್ದೀನಿ. ಅರಿಶಿಣ ಪೌಡ್ರನ್ನು ಹಾಕಿದೆ. ಹಾಗೆ ಮೆಣಸಿನ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ತುಂಬ ಈಸಿಯಾಗಿ ಮಾಡುವಂಥದ್ದು, ಆದರೆ ಆರೋಗ್ಯಕ್ಕೆ ಮಾತ್ರ ಉತ್ತಮ ಅಲ್ವಾ ಬೀಟ್ರೂಟ್. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಪೀಸನ್ನು ಹಾಕ್ತಾಯಿದ್ದೇನೆ. ನೋಡಿ, ಚೆನ್ನಾಗಿ ಸ್ಪೂನಲ್ಲಿ ಸೌಟಲ್ಲಿ ತೊಳೆಸಿದರೆ ಆಯಿತು. ಈಗ ಅರ್ಜೆಂಟಾಗಿ ಈ ರೀತಿಯಾಗಿ ಪಲ್ಯವನ್ನು ಮಾಡಿದರೆ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಉಪ್ಪನ್ನು ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಅರಿಶಿಣ ಪೌಡ್ರು, ಇದಕ್ಕೆ ಕಟ್ ಮಾಡಿರೋ ಪೀಸನ್ನು ಹಾಕಿದ ನಂತರ ಉಪ್ಪನ್ನು ಹಾಕಿದೆ. ಫ್ರೈ ಆದಮೇಲೆ ಇದಕ್ಕೀಗ ಸಾರಿನ ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ. ಜನರಲ್ಲಾಗಿ ಯಾವ ಸಾರಿನ ಪೌಡ್ರನ್ನ ಬೇಕಾದ್ರೂ ನೀವು ಹಾಕ್ಬೋದು. ಮನೇಲಿ ಮಾಡಿ ಇಟ್ಕೊಂಡಿರ್ತೇವಲ್ವ, ಅಥವಾ MTR ಸಾಂಬಾರು ಪೌಡ್ರು ಯಾವುದನ್ನು ಬೇಕಾದರೂ ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟ್. ಚೆನ್ನಾಗಿ ಸಾಂಬಾರು ಪೌಡ್ರನ್ನ ಹಾಕಿ ಉಪ್ಪನ್ನು ಹಾಕಾಯಿತು. ಇದಕ್ಕೆ ಸ್ಪೂನಲ್ಲಿ ತೊಳೆಸ್ತಾ ಇದ್ದೀನಿ. ಇದಕ್ಕೆ ನಾನು ಬೆಲ್ಲವನ್ನು ಹಾಕಲಿಲ್ಲ. ನೋಡಿ, ಈಗ ಇದಕ್ಕೆ ನಾನೇನು ಹಾಕಬೇಕು ಅಂದರೆ, ಕ್ಲೀನಾಗಿ ಫ್ರೈ ಆದ ನಂತರ ಚೆನ್ನಾಗಿ ಬೇಯಬೇಕಲ್ವಾ ಈ ಬೀಟ್ರೂಟ್, ಹಾಗಾಗಿ ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ನೋಡಿ, ಮಾಡಿರೋ ಪ್ರಮಾಣ ತುಂಬ ಕಡಿಮೆನೇ ಇದೆ, ಹಾಗಾಗಿ ಬೇಗ ಮಾಡ್ಬೋದು. ನೀರನ್ನು ಕೂಡ ಹಾಕಿದೆ, ಚೆನ್ನಾಗಿ ಮುಚ್ಚಿ ಇಟ್ಟೆ. ಒಂದು 5 ರಿಂದ 8 ನಿಮಿಷ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಟಿರ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬೆಂದೇ ಬಿಡ್ತು. ಸಾಕು, ಇಷ್ಟು ಬೆಂದರೆ ಬೇಕಾದಷ್ಟು ಆಗೋಯ್ತು. ನೀರು ಕೂಡ ಆರ್ತು. ಫಸ್ಟ್ ಕ್ಲಾಸ್ ಹೆಲ್ದಿ ರೆಸಿಪಿ ಅಲ್ವಾ. ಈಗ ಲಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಹುಳಿ ಪೌಡ್ರ್ ಹಾಕಿಲ್ಲ, ಅದಕ್ಕಾಗಿ 1 ಲಿಂಬೆಹಣ್ಣನ್ನು ಕಟ್ ಮಾಡಿ ಅರ್ಧ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ. ಈಗ ಹಸಿ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ಇನ್ನೇನು ಆಲ್ಮೋಸ್ಟ್ ಅಂದರೆ ಫೈನಲಿ ಆಗೇ ಬಿಡ್ತು ಬೀಟ್ರೂಟ್ ಪಲ್ಯ. ಅತ್ಯಂತ ರುಚಿಯಾದ, ಸರಳವಾಗಿ ಮಾಡುವಂತಹ ಬೀಟ್ರೂಟ್ ಪಲ್ಯವನ್ನು ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಹೆಲ್ದಿ ರೆಸಿಪಿ ಗೊತ್ತೇ ಇದೆ ಅಲ್ವಾ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.